ಮೋದಿ ಓದಿರೋದಕ್ಕೆ ದಾಖಲೆ ಕೊಡಿ, ಗರಂ ಆದ ಪ್ರಿಯಾಂಕ್ ಖರ್ಗೆ. ನಾನು ಸೆಕೆಂಡ್ PUC ಫೇಲ್ ಇರಬಹುದು, 8th ಫೇಲ್ ಇರಬಹುದು, ಐ ಆಮ್ ಸ್ಟಿಲ್ ಬೆಟರ್ ರೇಟ್ ದನ್ ಮೋದಿ ನೌ. ನನ್ನ ಅಪ್ಪನ ಹೆಸರು ಹೇಳೋದೇ ನನಗೆ ಹೆಮ್ಮೆ. ಒಂದು ಆರ್ಡಿನರಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಮಾರ್ಕೆಟ್ನಲ್ಲಿ ನಿಮಗೆ ಬೆಲೆ ಕಮ್ಮಿ, ಪ್ರಚಾರಕ್ಕೆ ನನ್ನ ಹೆಸರು ಬಳಸ್ಕೊಳ್ಳಿ. ಇವಾಗ ಬಿಜೆಪಿನಲ್ಲಿ ಯಾರ್ಯಾರು ಕಳಪೆ ಪ್ರಾಡಕ್ಟ್ ಇದ್ದಾರೆ ಅವರೆಲ್ಲರಿಗೂ ನಾನು ಬೇಕಾಗಿದ್ದೀನಿ. ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಪ್ರಿಯಾಂಕ್ ಖರ್ಗೆ ಬಿಜೆಪಿಯನ್ನ ಬೈಯುವಂತದ್ದು, ಪ್ರಿಯಾಂಕ್ ಖರ್ಗೆ ಏನು ಬರುತ್ತೆ? ಪ್ರಿಯಾಂಕ್ ಖರ್ಗೆ ದಲಿತ ಕಾಂಗ್ರೆಸ್ ಸದನದೊಳಗಡೆ ಪೈಸ್ ಪ್ರಿಯಾಂಕ, ಹೊರಗಡೆ ಬಂದ್ರೆ ತೂಗುಮಾರಿ ಖರ್ಗೆ ಆಗ್ತೀರಿ. ಯಾಕೆ ಸರ್? ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರೇ, ನನ್ನ ಅಪ್ಪನ ಹೆಸರು ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ನಿಮಗೆ ನಿಮ್ಮ ಅಪ್ಪನ ಹೆಸರ ಹೇಳೋದಕ್ಕೆ ಆಗಿಲ್ಲ ಅಂದರೆ ನಾನೇನು ಮಾಡಲಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನು ನೀಡಿದ್ದಾರೆ. ವಿಧಾನಸೌಧದಲ್ಲಿ ಬುಧವಾರ ನಡೆದಂತಹ ಸುದ್ದಿಗೋಷ್ಠಿ ವೇಳೆ ಪ್ರತಾಪ್ ಸಿಂಹ ಅವರು ತಮ್ಮ ವಿರುದ್ಧ ನೀಡಿರುವಂತಹ ಹೇಳಿಕೆಗಳ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೆಲ ಪ್ರಾಡಕ್ಟ್ಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಇದ್ದಾಗ ಪ್ರಚಾರಕ್ಕೆ ಹೀರೋಗಳನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜಾಹೀರಾತನ್ನು ನೀಡ್ತಾರೆ. ಇನ್ನು ಹಾಗೆ ಬಿಜೆಪಿಯ ಕೆಲ ಕಳಪೆ ಪ್ರಾಡಕ್ಟ್ಗಳಿಗೆ ಪ್ರಚಾರಕ್ಕಾಗಿ ನಾನು ಕ್ಯಾಂಪೇನ್ ಅಂಬಾಸಿಡರ್ ಆಗಿದ್ದೇನೆ. ಪ್ರತಾಪ್ ಸಿಂಹ, ಛಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್, ಮಾಜಿ ಶಾಸಕ ರಾಜೀವ್ ಇತರರ ಪ್ರಚಾರಕ್ಕಾಗಿ ನಾನು ಬೇಕಾಗಿದೆ ಅಂತ ವ್ಯಂಗ್ಯ ಆಡಿದ್ದಾರೆ. ಪ್ರತಾಪ್ ಸಿಂಹ ಹೇಳಿರುವಂತೆ ಖರ್ಗೆ ಅನ್ನೋದು ನಮ್ಮ ತಂದೆಯಿಂದ ಬಂದಿರುವಂತಹ ಬಳುವಳಿ ಎಂಬುದು ನಿಜಾನೇ. ನನಗೆ ನಮ್ಮಪ್ಪನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಕಷ್ಟಪಟ್ಟು ಗುರಿ ಇಟ್ಕೊಂಡು ಮೇಲೆ ಬಂದವರು ಅವರು. ಅದೇ ರೀತಿ ನೀವು ನಿಮ್ಮಪ್ಪನ ಹೆಸರು ಹೇಳೋದಕ್ಕೆ ಆಗುವುದಿಲ್ಲ ಅಂದ್ರೆ ನಾನೇನ್ ಮಾಡೋಕ್ಕಾಗುತ್ತೆ? ನಮ್ಮ ತಂದೆ ಅವರು ಕಷ್ಟಪಟ್ಟು ವಕಾಲತ್ ಮಾಡಿ ಶಿವರಾಜ್ ಪಾಟೀಲ್ ಅವರ ಹತ್ರ ರಾಜಕೀಯಕ್ಕೆ ಬಂದ್ರು. ಒಂದು ಆರ್ಡಿನರಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಪ್ರತಾಪ್ ಸಿಂಹ ತಮಗೆ ಟಿಕೆಟ್ ಸಿಕ್ಕಾಗ ನನ್ನ ಟ್ಯಾಲೆಂಟ್ ನೋಡಿ ಕೊಟ್ರು ಅಂತ ಹೇಳ್ತಿದ್ರು. ಹಾಗಿದ್ರೆ ಮೋದಿ ಅವರು ನಿಮಗೆ ಈ ಬಾರಿ ಯಾಕೆ ಟಿಕೆಟ್ ಕೊಟ್ಟಿಲ್ಲ? ಸಂಸತ್ ಸ್ಮೋಕ್ ಬಾಂಬ್ ಪ್ರಕರಣದಲ್ಲಿ ನಿಮ್ಮ ಮೊಬೈಲ್ ಸೀಸ್ ಮಾಡಿದಾಗ ಅದರಲ್ಲಿದ್ದಂತಹ ನಿಮ್ಮ ಆಡಿಯೋ ಏನಾದರೂ ನೀವು ಕೇಳಿದ್ದೀರಾ? ನಾನು ಕೇಳೋ ಯಾವುದೇ ಪ್ರಶ್ನೆಗೆ ನೀವು ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. RSSನವರು 52 ವರ್ಷ ಯಾಕೆ ರಾಷ್ಟ್ರಧ್ವಜವನ್ನು ಹಾರಿಸಿಲ್ಲ ಅಂತ ಕೇಳಿದ್ವಿ. ಉತ್ತರ ಕೊಡಲ್ಲ, ವಿಷಯಾಂತರ ಮಾಡ್ತಾರೆ. ಖರ್ಗೆ PUC ಓದಿರೋದು ಅಂತಾರೆ. ಹೌದು, ನಾನು PUC ಓದಿದ್ದೇನೆ. ಓದಿರೋದಕ್ಕೆ ನಮ್ಮ ಸ್ನೇಹಿತರು, ಶಿಕ್ಷಕರು, ಕಾಲೇಜು ಎಲ್ಲ ಸಹ ದಾಖಲೆಯನ್ನು ಕೊಡ್ತೇನೆ. ಹಾಗಾದರೆ ಮೋದಿ ಏನು ಓದಿದ್ದಾರೆ? ಅವರ ಜೊತೆ ಓದಿದವರು ಯಾರಾದರೂ ಇದ್ದಾರಾ ಹೇಳಿ? ಅವರಿಗೆ ಪಾಠ ಮಾಡಿದವರು ಯಾರಿದ್ದಾರೆ ಅನ್ನೋ ದಾಖಲೆಯನ್ನ ಕೊಡಿ ಅಂತ ಸವಾಲನ್ನ ಕೂಡ ಹಾಕಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.